ನೋಡಿ ಇವಾಗ ಸಾಫ್ಟ್ ಆಗಿ ಒಂದು ಒಳ್ಳೆ ಡೋ ಅಂತಕ್ಕೆ ಬಂದಿದೆ. ಸೊ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇರುತ್ತೆ. ಫುಲ್ ಗ್ಲೂಟನ್ ಫಾರ್ಮ್ ಆಗಿದೆ. ಸೊ ನ್ಯಾಚುರಲ್ ಆಗಿ ಮಾಡಿದ್ರೆ ಹಿಂಗೆ ಇರುತ್ತೆ. ನೋಡಿ ಎಲ್ಲಿತ್ತು ಕೆಳಗಡೆ, ಹೌದು ಇಲ್ಲಿವರೆಗೂ ಪ್ರೂಫಿಂಗ್ ಆಗಿದೆ. ಸೂಪರ್ ಸರ್. ಎರಡು ಬ್ರೆಡ್ ರೆಡಿ ಆಗಿದೆ. ನೋಡಿ ಸೊ ಇದನ್ನ ನಾವು ಎಸ್ಪೆಷಲಿ ಸಣ್ಣ ಬೇಕಂದ್ರೆ ಇವಾಗ್ಲೂ ಕೂಡ ಟೀ ಕಾಫಿಲಿ ಎತ್ಕೊಂಡು ಇವಾಗ್ಲೂ ಕೂಡ ಇವಾಗ್ಲೂ ನಮಸ್ಕಾರ ವೀಕ್ಷಕರುಗಳಿಗೆ. ಈ ಟೇಬಲ್ ನೋಡ್ರಿ, ನಿಮ್ಗೆಲ್ಲ ಪರಿಚಯ ಆಗಲೇ ಪವನ್ ಅವರು ಅದ್ಭುತ ಪೇಸ್ಟ್ರೀಸು. ಜಾಸ್ತಿ ಮಾತಾಡೋದೇ ಬೇಡ ಇವತ್ತು ಯಾವ ಪೇಸ್ಟ್ರಿ ಕೇಳ್ಬಿಡೋಣ. ಸರ್ ನಮಸ್ಕಾರ ಸರ್. ನಿಮ್ ಲಾಸ್ಟ್ ಟೈಮ್ ಒಂದು ಬ್ರೆಡ್ ಮಾಡಿದ್ರೆ ನೀವು, ಅವತ್ತು ವೀಕ್ಷಕರು ಕೇಳ್ತಾ ಇದ್ರು ಆ ಒಂದು ಬ್ರೆಡ್ ಬೇಕು ಅಂತ. ನಾವು ಬ್ರೆಡ್ ಯಾವಾಗ ಮಾಡಿದ್ವಿ ಅಂದ್ರೆ ಮೋಸ್ಟ್ಲಿ ಟೋಸ್ಟ್ ಮಾಡ್ಬೇಕಾದ್ರೆ ಮಾಡಿದ್ವಿ. ಮಿಲ್ಕ್ ಬ್ರೆಡ್. ಸೊ ಅದೇ ಸಾಫ್ಟ್ ರಿಚ್ ಮಾಯಿಸ್ಟ್ ಮಿಲ್ಕ್ ಬ್ರೆಡ್ ನ ಇವತ್ತು ತೋರ್ಸೋಣ ಅಂತ ಶುರು ಮಾಡೋಣ ಸರ್. ಎಸ್ ಸರ್. ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾವು ಮಿಲ್ಕ್ ಬ್ರೆಡ್ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ. ಇವಾಗ ಮಿಲ್ಕ್ ಬ್ರೆಡ್ ಅನ್ನೋದು ಬಂದ್ಬಿಟ್ಟು ಎಲ್ಲರೂ ಈ ಸೂಪರ್ ಮಾರ್ಕೆಟ್ ಎಲ್ಲ ಹೋಗ್ಬಿಟ್ಟು ತಗೊಂಡಿರ್ತಾರೆ. ಪ್ಯಾಕೆಟ್ಸ್ ಅಲ್ಲಿ ಬ್ರ್ಯಾಂಡ್ ಎಷ್ಟೊಂದಿತ್ತು, ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳಿದಾವೆ. ಬಟ್ ಅದೆಲ್ಲೋ ನೀವು ತಗೊಂಡ್ ತಿಂದ್ರು ನೀವು ತಿಂದಿರ್ಬೋದು, ಆ ಫ್ಲೇವರ್ ಇರಲ್ಲ, ಮಾಯಿಸ್ಟ್ ಇರಲ್ಲ, ತುಂಬಾ ಡ್ರೈ ಇರುತ್ತೆ. ಸೊ ಇವು ನಿಜವಾಗ್ಲೂ ಒಂದು ಒರಿಜಿನಲ್ ಸಿಂಪಲ್ ಆಗಿ ಒಂದು ಮಾಯಿಸ್ಟ್ ಆಗಿ ಇರುವಂತ ಮಿಲ್ಕ್ ಬ್ರೆಡ್ ನಾನು ಮಾಡಿ ತೋರಿಸ್ತೀನಿ ಇವಾಗ. ಅದನ್ನ ಅಂದ್ರೆ ಮಿಲ್ಕ್ ಬ್ರೆಡ್ ಅಂದ್ರೆ ಹೆಂಗಿರ್ಬೇಕು ಅಂತ. ಹೌದು, ಎಸ್, ಹೆಂಗಿರುತ್ತೆ ಆಮೇಲೆ ನೀವು ಟೇಸ್ಟ್ ಮಾಡಿ ಹೇಳಿ. ಎಸ್ ಸರ್, ಅಂತದೇ ಬೇಕಾಗಿತ್ತು ನಮಗೆ. ಸರ್ ಈಗ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಸೊ ಇದರಲ್ಲಿ ಅರ್ಧ ಕೆಜಿ ಮೈದಾ ಮೆಜರ್ಮೆಂಟ್ಗೆ ನಾನು ಮಾಡ್ತಾ ಇರೋದು. ಸೊ ಅರ್ಧ ಕೆಜಿ ಮೈದಾ ಇಲ್ಲಿದೆ. ಒಂದು ಇದು ಮೈನ್ ಇಂಗ್ರೀಡಿಯೆಂಟ್ ಮಿಲ್ಕ್ ಪೌಡರ್. ಇದು ಸಾಲಿಡ್ ಮಿಲ್ಕ್ ಪೌಡರ್. ಇದು ಡೈರಿ ವೈಟ್ನರ್ ಅಂತ ಎಲ್ಲ ಸಿಗುತ್ತೆ, ಅದಲ್ಲ, ಇದು ಪ್ಯೂರ್ ಮಿಲ್ಕ್ ಪೌಡರ್. ಈಗ ಬ್ರ್ಯಾಂಡ್ ಹೇಳೋದಾದ್ರೆ ಯಾವ ಬ್ರ್ಯಾಂಡ್ ಸರ್? ಇದು ಬಂದ್ಬಿಟ್ಟು ನಂದಿನಿ. ಇದು ನಂದಿನಿ ಮಿಲ್ಕ್ ಪೌಡರ್. ಓಕೆ ಡನ್. ನಂದಿನಿ ಮಿಲ್ಕ್ ಪೌಡರ್. ಸೊ ಈಸ್ಟ್ ಒಂದು 15 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ಒಂದು 20 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಸಾಲ್ಟ್ 1 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 150 ಗ್ರಾಮು. ಶುಗರ್ 150 ಗ್ರಾಮು. ಸೊ ಆಯಿಲ್ ಬಂದ್ಬಿಟ್ಟು ಒಂದು 50 ml. ಸೊ ಇಷ್ಟೇ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ. ಮಿಲ್ಕ್ ಒಂದು 250 to 300 ml ಮಿಲ್ಕ್ ತಗೊಂಡಿದ್ದೀನಿ. ಸೊ ಆಕ್ಚುಲಿ ಜನರಲ್ ಆಗಿ ಎಲ್ಲ ನೀರ್ ಹಾಕ್ತಾರೆ, ನಾನು ಮಿಲ್ಕ್ ಬ್ರೆಡ್ ಮಿಲ್ಕ್ ಹಾಕೋಣ ಅನ್ಬಿಟ್ಟು ಸೊ ಮಿಲ್ಕ್ ಹಾಕ್ತಾ ಇದೀವಿ ಅಷ್ಟೇ. ಸೊ ನಾನು ಇವತ್ತು ಇದನ್ನ ಮಿಷಿನ್ ಅಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಕೂಡ ಮಾಡ್ಬೋದು, ಬಟ್ ಒಂದು 20 ರಿಂದ ಅರ್ಧ ಗಂಟೆ ಕೈಯಲ್ಲಿ ನೀಡ್ ಮಾಡಬೇಕಾಗುತ್ತೆ, ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬಾ ಶ್ರಮ ಇದೆ, ಮಿಲ್ಕ್ ಬ್ರೆಡ್ ಮಾಡೋದಷ್ಟು ಈಸಿ ಅಲ್ಲ. ಸೊ ಇದು ನಾನು ಇವಾಗ ಮಿಕ್ಸರಲ್ಲೇ ಮಾಡ್ತೀನಿ, ನಮ್ಮ ಎಲೆಕ್ಟ್ರಿಕ್ ಮಿಕ್ಸರಲ್ಲೇ ಮಾಡ್ತೀವಿ, ಅದನ್ನ ನೋಡ್ಕೊಳ್ಳಿ. ಓಕೆ, ಹಾಫ್ ಕೆಜಿ ಮೈದಾ ಹಾಕ್ಬಿಡ್ತಾ ಇದ್ದೀನಿ ಮಿಕ್ಸರ್ಗೆ. ನಮ್ಮ ಪ್ಲಾನೆಟರಿ ಮಿಕ್ಸರ್ ಇದು. ಇದೇ ಥರ ಚಿಕ್ಕದು ಸಿಗುತ್ತೆ ಮನೇಲಿ ಮಾಡ್ಕೊಳ್ಳೋಕ್ಕೆ. ಒಂದು 1/4 kg ಅಷ್ಟು ಮಾಡೋಕ್ಕೆ. ಇನ್ಸ್ಟೆಂಟ್ ಡ್ರೈ ಈಸ್ಟ್. ಇದನ್ನು ಆ್ಯಕ್ಟಿವೇಟ್ ಮಾಡೋ ಅವಶ್ಯಕತೆ ಇಲ್ಲ, ಹಂಗೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಮಿಲ್ಕ್ ಪೌಡ್ರ್, ಸಾಲ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಆನ್ ಮಾಡ್ತೀನಿ, ಸ್ವಲ್ಪ ಮಿಕ್ಸ್ ಆಗಲಿ, ಆಮೇಲೆ ನಾನು ಮಿಲ್ಕ್ ಹಾಕ್ತೀನಿ. ನೀರು ಬದಲು ಇವತ್ತು ನಾನು ಮಿಲ್ಕನ್ನೇ ಹಾಕ್ಬಿಡ್ತೀನಿ. ಓಕೆ ಸರ್, ತುಂಬ ರಿಚ್ ಆಗಿರುತ್ತೆ. ಈಗ ಮಿಲ್ಕ್ ನಾನೊಂದು 300 ml ತೊಗೊಂಡಿದ್ದೀನಿ. ಸೊ ಇವಾಗ ಅದರಲ್ಲಿ ಒಂದು ಅರ್ಧ ಹಾಕೊತೀನಿ. ಸೊ ಮಿಕ್ಸ್ ಆಗ್ತಾ ಇರಲಿ, ಆಮೇಲೆ ತಿರ್ಗಾ ಮತ್ತೆ ಹಾಕೋಣ. 150 ml ಬಿತ್ತು. ಹೌದು, 150 ml ಬಿತ್ತು. ಬಾಕಿ ಉಳಿದಂಥ ಮಿಲ್ಕ್ನ ಅದೊಂದು ಸ್ವಲ್ಪ ಹಾಕ್ಬಿಡ್ತೀನಿ. ಸೊ ಇದು ದೊಡ್ಡ ಮಿಷಿನ್ ಆಗಿರೋದ್ರಿಂದ ಅರ್ಧ ಕೆಜಿ ಸ್ವಲ್ಪ ಕಷ್ಟಪಟ್ಟು ಮಿಕ್ಸ್ ಮಾಡುತ್ತಿದ್ದು, ಇದಕ್ಕೆ ಜಾಸ್ತಿ ಕೊಡಬೇಕು. ಹೌದು, ಆಕ್ಚುಲಿ 1 ನಿಮಿಷ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಬಿಟ್ರಿ. ಇನ್ನು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಾಫ್ಟ್ ಆಗಿ ಮಿಕ್ಸ್ ಆದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಅಂತ ಅದನ್ನು ತೋರಿಸ್ತೀನಿ. ನಾವು ಬೇಕರಿಲೆಲ್ಲ ತಿಂತೀವಲ್ಲ, ಹೌದು, ಇದೇ ಥರ ಆಗುತ್ತೆ ಅಲ್ಲಿ ಕೂಡ? ಹೌದು ಸರ್, ಇದೇ ಥರ ಆಗುತ್ತೆ. ಪ್ರೊಸೀಜರ್ ಸ್ವಲ್ಪ ನಿಮಗೆ ಈ ಡಾಲ್ಡಾ ಅದು ಇದು ಹೋಗ್ಬೋದು. ನಾವೇನ್ ಮಾಡಿದೀವಿ, ರಿಫೈನ್ಡ್ ಆಯಿಲ್ ಹಾಕೊಂಡಿದೀವಿ. ಇವಾಗ ನಿಮ್ಗೆ ಅದು ತುಂಬಾ ಜಾಸ್ತಿ ದಿನ ಇರಬೇಕು ಅಂತ ಅದಕ್ಕೆ ಪ್ರಿಸರ್ವೇಟಿವ್ ಕೂಡ ಹಾಕ್ಬೋದು. ಸೊ ಲೋಕಲ್ ಬೇಕರೀಸ್ ಅಲ್ಲಿ ಹಂಗೇನ್ ಮಾಡಲ್ಲ, ಫ್ರೆಶ್ ಆಗಿ ಮಾಡ್ತಾರೆ, ಯಾಕಂದ್ರೆ ಎವ್ರಿ ಡೇ ಬೇಕ್ ಮಾಡ್ತಿರ್ತಾರೆ. ಸೊ ಈ ಪ್ಯಾಕೆಟ್ ತಗೊಂತೀವಲ್ಲ ನಾವು, ಪ್ರೊಸೆಸ್ಡ್ ಪ್ಯಾಕ್ಸ್ ಅದನ್ನು ತಗೊಂತೀವಲ್ಲ, ಅದರಲ್ಲಂತೂ 100% ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ. ಎಸ್, ಈಗ ಒಂದು 50 ml ಆಯಿಲ್ ಹಾಕೊತಾ ಇದ್ದೀನಿ, ರಿಫೈನ್ಡ್ ಆಯಿಲು. ಈ ಹಂತಕ್ಕೆ ಇದು ಮಿಕ್ಸ್ ಆಗ್ಬಿಡುತ್ತೆ ನೀಟಾಗಿ. ಅದೆಲ್ಲ ಮಿಕ್ಸ್ ಆಗುತ್ತೆ, ಆಮೇಲೆ ನೋಡೋಣ. ನೋಡಿ ಇವಾಗ ಸಾಫ್ಟ್ ಆಗಿ ಒಂದು ಒಳ್ಳೆ ಡೋ ಅಂತಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಆಗಿಬಿಡ್ಲಿ, ಆಮೇಲೆ ತೆಗೆದು ಅದು ಯಾವ ಥರ ಕನ್ಸಿಸ್ಟೆನ್ಸಿ ಅಂತ ನಾನು ತೋರಿಸ್ತೀನಿ. ಓಕೆ, ಈಗ ನೋಡಿ ಸ್ವಲ್ಪ ಯೆಲ್ಲೋಯಿಶ್ ಇದೆ ಇದು ಡೋ, ಜಾಸ್ತಿ ವೈಟ್ ಇರಬಾರ್ದು. ಸೊ ವೈಟ್ ಇದ್ದರೆ ಈ ತುಂಬ ಪಾಲಿಶ್ಡು, ತುಂಬ ಏನೋ ಕೆಮಿಕಲ್ಡ್ ಪ್ರೊಸೆಸ್ಡ್ ಆಗಿರೋದು. ಸೊ ಇದಕ್ಕೇನೋ ಹಾಕಿ ಅದನ್ನ ಬೆಳ್ಳಗೆ ಮಾಡ್ತಾರೆ, ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ ಆ್ಯಕ್ಚುಲಿ. ಸೊ ಹಂಗಿದ್ರೇ ಅದು ಚೆಂದ.
ಇದು ರೆಡಿ ಆಗ್ಬಿಟ್ಟಿದೆ ಆಲ್ಮೋಸ್ಟು. ಒಂದ್ಸರಿ ತೋರಿಸ್ಬಿಟ್ಟು ರಿಮೂವ್ ಮಾಡ್ಬಿಡೋಣ. ಏನಂತಕ್ಕೆ ಬಂದಿದೆ ಎಲ್ಲ ರಿಮೂವ್ ಮಾಡ್ಕೊಂಡು ನಾನು ಇಲ್ಲಿ ಮತ್ತೆ ಟೇಬಲ್ ಮೇಲೆ ತೋರಿಸ್ತೀನಿ. ಹಿಟ್ ರೆಡಿ ಆಯಿತು. ಹಾಂ ಸರ್, ಡೋರ್ ರೆಡಿ ಆಯಿತು. ಹಾಂ. ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಹ್ಞೂ. ಫುಲ್ ಗ್ಲೂಟನ್ ಫಾರ್ಮ್ ಆಗಿದೆ. ಹ್ಞೂ. ಆಮೇಲೆ ಕಲರ್ ನೋಡಿ, ಫುಲ್ ವೈಟ್ ಇರಲ್ಲ. ಹೌದು. ಸೊ ನ್ಯಾಚುರಲ್ ಆಗಿ ಮಾಡಿದ್ರೆ ಹಿಂಗೆ ಇರುತ್ತೆ. ಹಾಂ. ವೈಟ್ನರ್ಸ್ ಥರ ಎಲ್ಲ ಏನಿರೋಲ್ಲ ಇದ್ರಲ್ಲಿ ನೋಡಿ. ಈ ಥರ ಇದೆ ಕಲರು. ಇದನ್ನ ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ. ಆಹಾ, ರೆಸ್ಟಿಂಗ್ ನೋಡು ಹೆಂಗೆ. ಸರ್ ಒಂದು 10 ಮಿನಿಟ್ಸ್ ಆಗಿದೆ. ಏನಿಲ್ಲ, ಜಸ್ಟ್ ರೆಸ್ಟಿಂಗ್ ಅಷ್ಟೇ. ಸೆಟ್ ಆಗಿದೆ ನೀಟಾಗಿಟ್ಟು. ಸೊ ಇದರಲ್ಲಿ ನಾವೊಂದು 2 ಬ್ರೆಡ್ ಮಾಡ್ಬೋದು. ಇದರಲ್ಲಿ 2 ಬ್ರೆಡ್ಸ್ ಮಾಡ್ಬೋದು. ಸೊ ಈಗ ಇದನ್ನು ವೆಯ್ಟ್ ಮಾಡಿಕೊಂಡು ನಾನು ಈ ಮೋಲ್ಡಿಗೆ ನಾನು ಬಟರ್ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮೋಲ್ಡಿಗೆ ಹಾಕೊತೀನಿ. ಒಂದರಲ್ಲಿ 450 ಗ್ರಾಮ್. ಈಗ ನಾವು ಮೆಷರ್ ಮಾಡ್ಕೊಂಬಿಡೋಣ. 450 ಗ್ರಾಮು. ಎಸ್ ಸರ್. ಅದು 450 ಗ್ರಾಮೇ ನೀವು ಯಾವಾಗಲೂ ಮಾಡೋದು ಸರ್? ಹೌದು ಸರ್, 450 ಗ್ರಾಮ್ ಯಾವಾಗಲೂ ಮಾಡೋದು. ಸಲ ಏನು ತೊಂದರೆ ಇಲ್ಲ. ಸೊ ಕರೆಕ್ಟಾಗಿ 2 ಬ್ರೆಡ್ ಆಗಿದೆ. ಅರ್ಧ kg ಮೈದಾದಲ್ಲಿ ನಮಗೆ 2 ಬ್ರೆಡ್ ಆಯಿತು, ರೆಡಿ ಆಗಿದೆ. ಇದನ್ನ ಇವಾಗ ಹಾಕೋದು ಸ್ವಲ್ಪ ಆಯಿಲ್ ಇದು ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಳಿ ಈಸಿಯಾಗಿ. ಸೊ ಇದನ್ನು ಈ ಥರ 2 ಹಿಂಗೆ ಎಳ್ಕೊಂಡು ಲಾಕ್ ಮಾಡಿ ಜಸ್ಟ್ ಫೋಲ್ಡ್. ಇದು ಒಂದು ಮೆಥಡ್. ಹೌದು, ಇದೊಂದು ಹಿಂಗೆ ಇರ್ಬೇಕು ಸರ್ ಅದು? ಇಲ್ಲ, ಮಾಡ್ಬೋದು. ಹಿಂಗಿದ್ರೆ ಸ್ವಲ್ಪ ಏರ್ ಪಾಕೆಟ್ಸ್ ಇರಲ್ಲ ಒಳಗಡೆ, ಬ್ರೆಡ್ ಕರೆಕ್ಟಾಗಿ ಬರುತ್ತೆ. ಟ್ಯಾಪ್ ಮಾಡ್ಕೊಂಡು ಹಿಂಗೆ ನೋಡಿ. ಡೌಟ್ ಬಂದರೆ ಇನ್ನೊಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. ಇನ್ನೊಂದಿದೆ ಬ್ರೆಡ್, ಅದನ್ನು ತೋರಿಸಿ. ಇನ್ನೊಂದಿದೆ, ಅದನ್ನು ತೋರಿಸೋಣ. ಸೊ ನೋಡಿ ಹಿಂಗೆ ಆಗ್ತಾ ಇದ್ದೀನಿ. ಸ್ವಲ್ಪ ಇಲ್ಲೂ ಕೆಳಗಿರುತ್ತೆ ಅದು. ಹೌದು ಸರ್, ಅಷ್ಟು ಕೆಳಗಡೆ ಇರುತ್ತೆ. ಸೊ ಇದು ಇನ್ನೊಂದು ಸೇಮ್ ನೋಡ್ಬಿಡೋಣ. ಹಿಂಗೆ ಕೈಯಲ್ಲಿ ಇದು ಮಾಡ್ಕೊಳ್ಳು, ಫುಲ್ ಮಾಡಿ ಲಾಕ್. ಇದು ಒಳಗಡೆ ಲಾಕ್ ಆಗುತ್ತೆ. ಸೊ ಏರ್ ಒಳಗಡೆ ಎಲ್ಲ ರಿಲೀಸ್ ಆಗಿಬಿಟ್ಟಿರುತ್ತೆ. ಹಂಗೆ ಒಂದು ದಿನಕ್ಕೆ ಎಷ್ಟು ಬ್ರೆಡ್ ಆಗುತ್ತೆ ಸರ್ ಹಿಂಗೆ ನಿಮ್ಮ ಇದರಲ್ಲಿ? ಸರ್ ನಾವು ಒಂದು ದಿನಕ್ಕೆ ಒಂದು 90 to 100 ಮಾಡ್ತೀವಿ. ಆರ್ಡರ್ ಪ್ರಕಾರ ಹೋಗ್ತಾ ಇರುತ್ತೆ. ಹೌದು, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ ಮಾಡ್ತೀವಿ. ವೀಟ್ ಬ್ರೆಡ್ ಇರುತ್ತೆ, ಬ್ರೌನ್ ಬ್ರೆಡ್ ಇರುತ್ತೆ. ಸೊ ಈ ಥರದೆಲ್ಲ ಡಿಫ್ರೆಂಟ್ ಟೈಪ್ಸ್ ಮಾಡ್ತೀವಿ. ಸೊ ಎಲ್ಲ ಸೇರಿ ಅಷ್ಟು ಬ್ರೆಡ್. ಕರೆಕ್ಟ್ ಸರ್. ಇವಾಗ ಇದು ರೆಡಿ ಮಾಡ್ಕೊಂಡ್ರೆ ಹೌದು, ನೆಕ್ಸ್ಟ್ ಪ್ರೊಸೆಸ್ ಏನಿಲ್ಲ, ವೈಟಿಂಗ್ ಸರ್. ಇದು ಪ್ರೂವಿಂಗ್ ಆಗ್ಬೇಕು. ಈಗ ಪ್ರೂಫ್ ಆಗಬೇಕು, ಮೇಲಕ್ಕೆ ರೇಸ್ ಆಗುತ್ತದು, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಎಷ್ಟು ಸರ್ ಅದು? ಒಂದ್ಸತಿ 45 ಮಿನಿಟ್ಸ್. ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಕೋಳಿ ಇರೋದ್ರಿಂದ ನಮ್ಗೆ 1 hour ಮೇಲೆ ಆಗ್ಬೋದು. ಹೌದಾ? ಇವಾಗ ನಾವು ವೆಯ್ಟ್ ಮಾಡಲೇಬೇಕು, ಕಾಯಲೇಬೇಕು ಅದಕ್ಕೆ. ಸರಿ, ಇವಾಗ 1 hour ಬಿಟ್ಟು ಬರ್ತೀವಿ ನಾವು. ಹೌದು ಸರ್, ರೈಟ್ ಸರ್. ಲಿಡ್ ಹಾಕೊಂಡ್ರೆ ಸ್ವಲ್ಪ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ನಾನು ಲಿಡ್ ಹಾಕ್ತಾ ಇದ್ದೀನಿ. ಒಂದು ಕಡೆ ಇಟ್ಕೊಳ್ಳೋಣ. 1 ಗಂಟೆ ಮೇಲೆ ಚೆಕ್ ಸರ್. 1.5 hour ಆಯ್ತು. ವೆಯ್ಟ್ ಮಾಡಿದ್ವಿ. ಚಳಿಗಾಲ ಇರೋದ್ರಿಂದ ತುಂಬಾ ಲೇಟ್ ಆಗಿದೆ ಪ್ರೂಫಿಂಗು. ಇವಾಗ ತೋರಿಸ್ಬೋಣ ಯಾವ ಲೆವೆಲ್ಗೆ ಅದು ಪ್ರೂಫ್ ಆಗಿದೆ ಅಂತ. ನೋಡಿ ಎಲ್ಲಿತ್ತು ಕೆಳಗಡೆ. ಹೌದು, ಇಲ್ಲಿವರೆಗೂ ಪ್ರೂಫಿಂಗ್ ಆಗಿದೆ. ಸೊ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ 1 ಇಂಚು ಗ್ಯಾಪ್ ಇದೆ. ಈ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಒಂಚೂರು ಮೇಲೆ ಬರುತ್ತೆ, ಹಿಂಗೆ ಕವರ್ ಆಗ್ಬಿಟ್ಟು ಮೇಲಕ್ಕೆ ಬರುತ್ತೆ. ಇವಾಗ ಮತ್ತೆ ನಾವು ಒಂದು 45 ರಿಂದ 50 ನಿಮಿಷ ಬೇಕಿಂಗ್ ಆಗಬೇಕು. ನಮ್ಮ ಬೇಕಿಂಗ್ ಚೇಂಬರ್ ಅವನಿಗೆ ಮತ್ತೆ ನಾವು 1 hour ಮತ್ತೆ ವೈಟಿಂಗ್. ಓಕೆ, ಆಲ್ಮೋಸ್ಟ್ ವೈಟಿಂಗ್ ನೋಡಿ. ಇವತ್ತು ಶಿವರಾತ್ರಿ ಜಾಗರಣೆ ಇಲ್ಲೇ ಆಗುತ್ತೆ, ಮಾಡ್ಬಿಡೋಣ ಅಷ್ಟೇ. ಓಕೆ. ಈಗ ಓನ್ ಅಲ್ಲಿ ಹೋಗಿ ರೆಡಿ ಇದೆ. ಇದು ಟೆಂಪರೇಚರ್ ಕೂಡ ಬಂದಿದೆ. ನಮ್ಮ ಓನ್ ಒಂದು 190 ಇಂದ 200 ಡಿಗ್ರಿ ಬೇಕು ಟೆಂಪರೇಚರ್. ನಮ್ದು ಆಲ್ಮೋಸ್ಟ್ ರೆಡಿ ಇದೆ. ಸೊ ಇವಾಗ ಒಳಗಡೆ ಇಟ್ಬಿಡದೆ. ದಯವಿಟ್ಟು ಬರಪ್ಪ. ಎಸ್ ಸರ್, ಈಗ ಟೆಂಪರೇಚರ್ ರೆಡಿ ಇದೆ. ಇವಾಗ ಒಂದು 45 ನಿಮಿಷ ಆದರೆ ನಿಮಗೆ ಬ್ರೆಡ್ ರೆಡಿ ಆಗಿಬಿಡುತ್ತೆ. ಬರ್ತೀವಿ ಸರ್. ಎಸ್ ಸರ್. ಹಾಂ ಸರ್, ಇವಾಗ ಬೇಕಿಂಗ್ ಇಟ್ಟು ಒಂದು 3/4 ಗಂಟೆ ಆಯ್ತು, 45 ಮಿನಿಟ್ಸ್ ಆಯಿತು. ಇವಾಗ ರಿಮೂವ್ ಮಾಡೋಣ. ಬನ್ನಿ ಸರ್, ನಾವು ಕಾಯ್ತಾ ಇದ್ದೀವಿ. ಡೇವಿಡ್ ಅವರೇ ಬನ್ನಿ ಬಾ. ನೋಡಿ ಸರ್, ಅದು ಫುಲ್ಲು ಪ್ರೂಫಿಂಗ್ ಆಗಿ ಫುಲ್ ಉಗ್ಗಿದೆ ಮೇಲಕ್ಕೆ. ನೋಡಿ ಇಲ್ಲಿ ಉಬ್ಬಿದೆ ಕಾಣುತ್ತೆ. ಹೌದು. ಎಸ್. ಓಹೋ ಸರ್,
ನೋಡಿ ಬ್ರೆಡ್ ರೆಡಿ ಇದೆ. ಓ ಇದು ಅದು ತೆಗಿತಾರೆ. ಸೂಪರ್ ಸರ್. ಕರೆಕ್ಟಾಗಿ ಬಂದಿದೆ ಬ್ರೆಡ್ಡು. ಎರಡು ಬ್ರೆಡ್ ರೆಡಿ ಆಗಿದೆ. ಸಲ ಇನ್ನೂ ಕೂಲ್ ಆಗಬೇಕು. ಇದು ಆಲ್ಮೋಸ್ಟ್ 1.5 hour ಕೂಲ್ ಆಗಬೇಕು. ಕೂಲ್ ಆದಮೇಲೆ ನಾವು ಕಟ್ ಮಾಡಿ ಟೇಸ್ಟ್ ಮಾಡ್ಬೋದು. ಸರ್ ಈಗ ನಾವು ಆಲ್ಮೋಸ್ಟ್ 1.5 hour ಆಗಿದೆ. ಹೌದು. ಸೊ ಈಗ ಇದನ್ನ ನಾವು ಸ್ಲೈಸ್ ಮಾಡಬೇಕು. ನಾನು ಸ್ಲೈಸರ್ ಮಿಷಿನಲ್ಲಿ ಸ್ಲೈಸ್ ಮಾಡ್ತೀನಿ. 1.5 hour ಕೂಲ್ ಆಗಿಬಿಟ್ಟಿದೆ. ಸರ್ ಇವಾಗ ಇದು ಸ್ಲೈಸರ್ ಮಿಷಿನ್ ನಂದು. ಓಕೆ. ಸೊ ಇದ್ರಲ್ಲಿ ನಾವು ಕಟಿಂಗ್ ಮಾಡೋಣ. ಎಸ್ ಪ್ಯಾಕ್ ಮಾಡ್ಬಿಡ್ತೀವಿ. ಓಕೆ ಸರ್ ನಮ್ಮ ಮಿಲ್ಕ್ ಬ್ರೆಡ್ ರೆಡಿ ಆಗಿದೆ. ಏನು ಸರ್ ಇಷ್ಟು ಸಾಫ್ಟ್ ಆಗಿ. ಅದು ಇದನ್ನ ಟೇಸ್ಟ್ ಮಾಡ್ಬಿಡದೆ. ನೋಡಿ ಎಷ್ಟು ಚಂದ ಕಾಣ್ತದೆ. ಆ್ಯಕ್ಚುಲಿ ನಾವು ತೆಗೆದು ನೋಡಬೇಕು ಅಂದರೆ ನೋಡಿ. ಸೊ ಇದನ್ನ ನಾವು ಎಸ್ಪೆಷಲಿ ಸಣ್ಣ ಇರ್ಬೇಕಂದ್ರೆ ಇವಾಗ್ಲೂ ಕೂಡ ಟೀ ಕಾಫಿಲಿ ಎತ್ಕೊಂಡು ಇವಾಗ್ಲೂ ಟೀ ಕಾಫಿಯಲ್ಲಿ ಇವತ್ತು ಹಂಗೆ ಈ ಒಂದು ಫ್ರೆಶ್ನೆಸ್ಸಿಗೆ ಸರ್ ನೀವೊಂದು ಪೀಸು. ಖಂಡಿತ. ಥ್ಯಾಂಕ್ ಯು. ಅದು ನೀವಲ್ದೇ ಆ ಫ್ರೆಶ್ನೆಸ್ಸಿಗೆ. ಹೌದು. ನಾವೇನು ಕರೆಕ್ಟಾಗಿ ಮಾಡ್ತೀವಿ ಅದರದ್ದು ಅದು ಇದರಲ್ಲೂ ಗೊತ್ತಾಗುತ್ತೆ. ಹೌದು. ಆ ಟೆಕ್ಸ್ಚರಲ್ಲಿ. ಹೌದು. ನಿಮಗೆ ಮಿಲ್ಕ್ ಫ್ಲೇವರು. ಹೌದು. ಸಾಫ್ಟ್ನೆಸ್ಸು ರಿಚ್ ಇದೆ. ವೀಟ್ ಬ್ರೆಡ್ ಮಾಡಿದ್ವಿ. ಅದಕ್ಕೆ ಡಿಫ್ರೆನ್ಸ್ ನೀವು ಅವತ್ತೇ ಹೇಳಿದ್ವಿ. ಹೌದು ಅಲ್ವಾ? ಆ ಒಂದು ಟೆಕ್ಸ್ಚರ್ ಗೊತ್ತಾಗುತ್ತೆ. ಆ ಸ್ವೀಟ್ನೆಸ್ ಬರುತ್ತೆ ಮಿಲ್ಕಿಂದ. ಅದ್ಭುತ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮಿಲ್ಕ್ ಬ್ರೆಡ್ ತೋರಿಸಿದ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ಮಾಡೋಣ. ಖಂಡಿತ. ಮತ್ತೆ ಯಾವುದಂದ್ರೆ ನೀವು ಆಲೂ ಬನ್ ಮಾಡಬೇಕು ಅಂತ ನನಗೆ ಇದೆ. ಸೊ ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆ ಸಿಗೋಣ. ಎಲ್ಲರೂ ಆರೋಗ್ಯವಾಗಿ ಮಾಡೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.